ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 22ನೇ ಎಪಿಸೋಡ್ನಲ್ಲಿ 341 ಪ್ರಶ್ನೆಗಳವರೆಗೆ ಚಿಂತನೆ ನಡೆಸಲಾಗಿತ್ತು. ಈಗ 23ನೆಯ ಎಪಿಸೋಡ್ ಪ್ರಾರಂಭಗೊಳ್ತಾ ಇದೆ. ಇದರಲ್ಲಿ 342 ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ಅಕ್ರೂರ ಏನು ಮಾಡಿದ? ಕೃಷ್ಣ ಹೇಳಿದ, ನಾನು ಕಂಸನ ಸಂಹಾರ ಮಾಡಿ ಮತ್ತೆ ನಿನ್ನ ಮನೆಗೆ ಬರ್ತೇನೆ ಆತಿಥ್ಯ ಸ್ವೀಕಾರಕ್ಕೆ ಅಂತ ಹೇಳಿದ. ಆವಾಗ ಅಕ್ರೂರ ಏನು ಮಾಡಿದ? ಆಯ್ತಪ್ಪ, ನಿನ್ನಿಷ್ಟ ಅಂತ ಹೇಳಿದ. ಅಕ್ರೂರನು ಕೃಷ್ಣನಿಂದ ಬೀಳ್ಕೊಂಡು ಕಂಸನಿಗೆ ಕೃಷ್ಣನನ್ನು ಕರೆತಂದ ಮಾಹಿತಿ ನೀಡಿ ತನ್ನ ಮನೆಗೆ ಹೋಗಿಬಿಡ್ತಾನೆ. ಕೃಷ್ಣ ಈ ಕಡೆಗೆ ಮಥುರಾಪಟ್ಟಣ ವೀಕ್ಷಣೆಗೆ ಅಂತ ಹೊರಡ್ತಾನೆ, ತನ್ನ ಎಲ್ಲ ಗೊಲ್ಲರನ್ನು ಕರ್ಕೊಂಡು. ದಾರಿಯಲ್ಲಿ ಏನೆಲ್ಲ ನಡೀತು ಅನ್ನೋ ಮಾತನ್ನು ವರ್ಣನೆ ಮಾಡಿದ್ದಾರೆ. ಮಥುರಾಪಟ್ಟಣ ಸುಂದರವಾದ ಪಟ್ಟಣ, ಸ್ಫಟಿಕವಾದ ಎತ್ತರ ಗೋಪುರಗಳು, ಬಂಗಾರದ ಕಿಟಕಿ ಬಾಗಿಲುಗಳು ಮುಂತಾದವುಗಳಿಂದ ಸಮೃದ್ಧಿ ಸೌಂದರ್ಯಗಳ ಆಗರ ಮಥುರಾ ನಗರ. ನಗರ ವೀಕ್ಷಣೆ ಕೈಗೊಂಡಾಗ ದಾರಿಯಲ್ಲಿ ಒಬ್ಬ ಅಗಸ ಭೇಟಿ ಆಗ್ತಾನೆ. ಕಂಸನಿಗೆ ಇಸ್ತ್ರಿ ಬಟ್ಟೆ ರೆಡಿ ಮಾಡಿಕೊಂಡು ಹೋಗ್ತಕ್ಕಂಥ ಒಬ್ಬ ಸೇವಕ ಪರಿವಾರ ಅವನನ್ನು ಕಾಣ್ತಾನೆ. ಕೃಷ್ಣ ಅಂದ, ನೋಡಪ್ಪ, ನಮಗೂ ಸ್ವಲ್ಪ ಬಟ್ಟೆ ಕೊಡ್ತೀಯಾ? ನೀನು ಒಳ್ಳೆಯದಾಗ್ತದೆ ಇದರಿಂದ. ಕೃಷ್ಣ ಅವನು ಕೇಳ್ತಾನೆ. ಅವನು ದುರಹಂಕಾರಿ, ಆ ಅಗಸ. ಏಯ್, ನಿಮ್ಮನ್ನು ನೋಡಿದರೆ ಅಲೆಮಾರಿಗಳಂತೆ ಕಾಣಿಸ್ತಾ ಇದ್ದೀರಾ, ನಿಮಗೆ ಈ ರಾಜ ಪೋಷಾಕ್ ಬೇಕೇನ? ರಾಜಭಟ್ರು ಬರೋದ್ರೊಳಗಾಗಿ ಇಲ್ಲಿ ಜಾಗ ಖಾಲಿ ಮಾಡಿದಿರಿ, ಸರಿ ಬಚಾವಾಗ್ತೀರಿ, ನಿಮ್ಮ ಜೀವ ಉಳಿಲಿಕ್ಕಿಲ್ಲದ್ರೆ ಅಂತೆಲ್ಲ ಅಸಂಬದ್ಧ ಅಬದ್ಧ ಮಾತಾಡ್ತಾನೆ. ಕೃಷ್ಣ ಒಂದು ಕೈ ಏಟಿನಿಂದ ಕೊಟ್ಟ, ಅವನ ತಲೆನೇ ಉರುಳಿತು, ಸತ್ತೇ ಬಿಟ್ಟು. ಆ ಬಟ್ಟೆಗಂಟು ಬಿಟ್ಟು ಉಳಿದು ಸೇವಕರಿದ್ದರಲ್ಲ, ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಆ ಬಟ್ಟೆಗಂಟನ್ನು ಕೃಷ್ಣ ತಗೊಂಡ, ಬಟ್ಟೆಗಳನ್ನು ಗೊಲ್ಲರಿಗೂ ಕೊಟ್ಟ, ತಾನೂ ಒಂದಷ್ಟು ಉಟ್ಟುಕೊಂಡ, ಉಳಿದ ಬಟ್ಟೆಗಳನ್ನು ನೆಲದ ಮೇಲೆ ಹಾಸಿ ನಡೀತಾ ಹೋಗಿದ್ದಾನಂತೆ. ದಾರಿಯಲ್ಲಿ ಮತ್ತೊಬ್ಬ ವ್ಯಕ್ತಿ ಭೇಟಿಯಾಗ್ತಾನೆ. ಅವನು ನೇಕಾರ. ಮಥುರಾನಗರ ಸಂಚಾರ ಮಾಡುವಾಗ ರಾಮಕೃಷ್ಣರಿಗೆ ನೇಕಾರ ಭೇಟಿಯಾದ. ಕೃಷ್ಣನನ್ನು ವಿವಿಧ ವೇಷಭೂಷಣಗಳಿಂದ ಅಲಂಕಾರ ಮಾಡಿದ್ದಾನೆ. ಕೃಷ್ಣ ಅವನಿಗೆ ಪ್ರಸನ್ನನಾಗಿ ಮೋಕ್ಷವನ್ನೇ ಕೊಟ್ಟಿದ್ದಾನೆ. ಮತ್ತೆ 4 ಹೆಜ್ಜೆ ಮುಂದೆ ಹೋದ. ಹೂವಾಡಿಗ ಸುಧಾಮ ಅಂತ ಅವನು ಭೇಟಿಯಾದ. ಅವರನ್ನು ತನ್ನ ಮನೆಗೆ ಕರೆದ. ಅರ್ಘ್ಯ ಪಾದ್ಯ ಆಸನ ಎಲ್ಲವನ್ನೂ ನೀಡಿದ. ಹೂಮಾಲೆಯನ್ನು ಅರ್ಪಿಸಿದ ಭಕ್ತಿಯಿಂದ. ಸುಧಾಮ, ದೇವರಲ್ಲಿ ನನಗೆ ನಿಶ್ಚಲ ಭಕ್ತಿಯನ್ನು ಕೊಡು ಭಗವಂತ ಅಂತ ಕೇಳಿದ. ತಥಾಸ್ತು ಭಗವಂತ ಹೇಳಿಬಿಟ್ಟ. ಅವನಿಗೆ ಅಂತಹ ಅನುಗ್ರಹವನ್ನು ಮಾಡಿದ್ದಾನೆ. ಸಂಚಾರ ಮಾಡ್ತಾ ಮಾಡ್ತಾ ಮುಂದೆ ಬಂದಿದ್ದಾರೆ. ಮುಂದೆ ದಾರಿಯಲ್ಲಿ ಕೃಷ್ಣನಿಗೆ ತ್ರಿವಕ್ರ ಭೇಟಿಯಾಗಿದ್ದಾಳೆ. ತ್ರಿವಕ್ರ ಅಂದರೆ ಸೈರಂಧ್ರಿ, ಅರಮನೆಯ ಕಾರ್ಯ ಮಾಡುವ ಸೇವಕಿ. ಇವಳಿಗೆ ತ್ರಿವಕ್ರ ಹೆಸರಿಗೆ ಕಾರಣ ಏನು? ಅವಳ ದೇಹದಲ್ಲಿ 3 ಕಡೆಗೆ ವಕ್ರವಾಗಿತ್ತು. ಕುತ್ತಿಗೆ, ಎದೆ ಮತ್ತು ಸೊಂಟ ಅಥವಾ ನಡುಭಾಗ ಸ್ವಲ್ಪ ಬಾಗಿತ್ತು. ಹಾಗಾಗಿ 3 ವಕ್ರವಾಗಿರೋದ್ರಿಂದ ತ್ರಿವಕ್ರ ಅಂತ ಅವಳಿಗೆ ಹೆಸರಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಅರಮನೆಯಲ್ಲಿ ಇಂತಹ ಕೆಲಸಗಾರರು ಸಾಮಾನ್ಯವಾಗಿ ಅಂಗವಿಕಲರೇ ಇರ್ತಿದ್ರೇನೋ ಅಂತ ಒಂದು ಸಂಶಯ ಬರ್ತದೆ. ಯಾಕೆ? ಈಗ ನೋಡಿದ್ವಿ ತ್ರಿವಕ್ರ, ಕಂಸನಾಗೆ ಗಂಧವನ್ನು ಸಿದ್ಧಪಡಿಸ್ಕೊಂಡು ಹೋಗತಕ್ಕಂತಹ ಸೇವಕಿ. ರಾಮಾಯಣ ಕಾಲದಲ್ಲಿ ರಾಮನ ಅರಮನೆಯಲ್ಲಿ ಆ ಮಂಥರೆ ಸೇವಕಿಯಾಗಿದ್ಲು. ಯಾರಿಗೆ? ಕೈಕೇಯಿಗೆ. ಅವಳು ಕೂಡ ಗೂನು ಬೆನ್ನಿನವಳು. ಹೀಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಂಗವಿಕಲರೇ ಇರ್ತಿದ್ದರೇನೋ ಅಂತ ಒಂದು ಸಂದರ್ಭ, ಸಂಶಯಕ್ಕೆ ಅವಕಾಶ. ಯಾಕೆ ಇರ್ತಿದ್ರು ಅಂತ ಯೋಚನೆ ಮಾಡಿದರೆ ಹೀಗಿರ್ಬೋದೇನೋ ಗೊತ್ತಿಲ್ಲ. ಕೆಲಸಗಾರರು ಅಂಗವಿಕಲರಾಗಿ ಅಥವಾ ವಕ್ರವಾಗಿದ್ದರೆ ಮನೆ ಯಜಮಾನರು ಸರಳವಾಗಿರುತ್ತಾರೆ. ಅವರು ಸರಳವಾಗಿದ್ದರೆ
ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಮನೆ ಯಜಮಾನರು ದಾರಿ ತಪ್ಪಿ ವಕ್ರವಾಗಿಬಿಡ್ತಾರೋ ಏನೋ, ಇದಿರ್ಬೋದು ಗೊತ್ತಿಲ್ಲ, ಹಂಗೆ ಇರಬಹುದು ಅಂತ ಅನಿಸ್ತದೆ. ಅದಕ್ಕಾಗಿ ಅಂತಹ ಅಂಗವಿಕಲರ ಸೇರ್ಪಡೆ ನೇಮಕಾತಿ ಆಗ್ತಾ ಇತ್ತು ಅಂತ. ದಾರಿಯಲ್ಲಿ ಬಂದಿದ್ದಾಳೆ, ಗಂಧವನ್ನು ಕೃಷ್ಣ ಕೇಳಿದ, ಕೊಟ್ಟಿದ್ದಾಳೆ. ಕೃಷ್ಣ ಅವಳಿಗೆ ಆಗಿಂದಾಗಲೇ ಅನುಗ್ರಹ ಮಾಡಿಬಿಟ್ಟ. ಏನು ಮಾಡಿದ? ತನ್ನ ಕಾಲಿನಿಂದ ಅವಳ ಮುಂಗಾಲುಗಳನ್ನು ಒತ್ತಿ ಹಿಡಿದ, ಅವಳ ಗದ್ದವನ್ನು ಕೈಯಿಂದ ಮೇಲಕ್ಕೆ ಎತ್ತಿದ. ಮುಂಗಾಲಿನಿಂದ ಮುಂಗಾಲನ್ನು ಹಿಡಿದು ಒತ್ತಿ ಗದ್ದವನ್ನು ಕೈಯಿಂದ ಹಿಡಿದು ಮೇಲಕ್ಕೆ ಎತ್ತಿದ. ಸುಂದರ ಅಪ್ಸರಾ ಸ್ತ್ರೀ ಅಂತೆ ಆಗಿಬಿಟ್ಲಕ್ಕೆ. ನೋ ಆಪರೇಷನ್, ನೋ ಅನಸ್ಥೇಷಿಯಾ, ನೋ ಫೈನಲ್ ಬಿಲ್ಲಿಂಗ್, ಏನೂ ಇಲ್ಲ. ಅತ್ಯಂತ ಸ್ಫುರದ್ರೂಪಿ ಸುಂದರ ಸ್ತ್ರೀಯನ್ನು ನಿರ್ಮಾಣ ಮಾಡಿದ್ದಾನೆ ಭಗವಂತ. ಅಲ್ಲಿಂದ ಮತ್ತೆ ಮುಂದೆ ಬಂದಿದ್ದಾರೆ, ಬಿಲ್ಲು ಇರತಕ್ಕಂಥ ಜಾಗ. ಆ ಜಾಗಕ್ಕೆ ಬಂದಾಗ ಅತ್ಯದ್ಭುತವಾಗಿರತಕ್ಕಂಥ ಬಿಲ್ಲದು. ಆ ಪೂಜೆಗೊಳ್ತಾ ಇತ್ತು. ಅದರ ಕಾವಲಿಗೆ ಅನೇಕರು ನಿಯೋಜನೆಗೊಂಡಿದ್ದರು. ಬಿಲ್ಲು ಅತ್ಯದ್ಭುತವಾಗಿತ್ತು ಅಂತ ಹೇಳುವಾಗ ಯಾಕೆ ಅನ್ನೋ ಒಂದು ಮಾತು ಕೂಡ ಪ್ರಶ್ನೆ ಬರ್ತಕ್ಕಂಥದ್ದು. ಅದಕ್ಕೆ ಹರಿವಂಶ ಉತ್ತರವನ್ನು ಕೊಟ್ಟಿದೆ. ಸತಯೋರ್ದರ್ಶಯಾಮಾಸ ತದ್ಧನುಸ್ತಂಭ ಸನ್ನಿಭಂ ಅನಾರೋಪ್ಯಮಸಂಭೇದ್ಯಂ ದೇವೈರಪಿ ಸವಾಸವೈಹಿ. ಯಾಕೆ ಅದ್ಭುತವಾಗಿತ್ತು ಬಿಲ್ಲು ಅಂತಂದರೆ, ಬಿಲ್ಲು ಕಂಬದಂತೆ ಬೃಹದಾಕಾರವಾಗಿತ್ತು. ಇಂದ್ರಾದಿ ದೇವತೆಗಳಿಗೂ ಅದನ್ನು ಮುರಿಲಿಕ್ಕೋ ಹೆದೆ ಏರಿಸಲಿಕ್ಕೋ ಸಾಧ್ಯ ಇರ್ತಿದ್ದಿಲ್ಲ. ಇಷ್ಟು ಪವರ್ಫುಲ್ ಆಗಿರತಕ್ಕಂಥ ಬಿಲ್ ಅದಾಗಿತ್ತು. ಇಂತಹ ಬಿಲ್ಲನ್ನು ಕೃಷ್ಣ ಅದನ್ನು ನೋಡ್ತಾ ಇರುವಾಗಲೇ ಮುರಿದು ಹಾಕಿಬಿಟ್ಟ. ಧನುರ್ಭಂಗವಾದುದು ಹೇಗೆ? ಕಾವಲುಗಾರ ಎಚ್ಚರಿಕೆಯ ನಡುವೆಯೇ ಕೃಷ್ಣನು ಬಿಲ್ಲನ್ನೆತ್ತಿ ಹೆದೆಯೇರಿಸುತ್ತಿದ್ದಂತೆಯೇ ಅದು ಎರಡು ತುಂಡಾಯಿತು. ಇದು ಸೈಕಾಲಜಿ ಜನರದ್ದು. ಅದನ್ನು ಮುಟ್ಟಬೇಡ್ರಿ ಅಂತ ಯಾರಾದರೂ ಕಾವಲುಗಾರರು ಮತ್ತೆ ಯಾರು ಹೇಳಿದರೆ ಅದನ್ನು ಮುಟ್ಟಿ ನೋಡುವ ಆಸೆ ಉಂಟಾಗ್ತದೆ. ಆ ಕಡೆ ನೋಡಬೇಡಿ. ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಕ ಹೇಳಿದಿರ್ಬೋಡ್ರಿ, ಮಕ್ಕಳಿಗೆ ಮತ್ತಷ್ಟು ಕುತೂಹಲ ಏನಿರ್ಬೋದಲ್ಲಿ ನೋಡಲೇಬೇಕು. ಅದನ್ನು ಏನಾದ್ರು ಮಾಡಿ ಕಣ್ಣು ತಪ್ಪಿಸಿ ಕದ್ದು ಮುಚ್ಚಿ ಏನಾದರೂ ಮಾಡಿ ನೋಡಲೇಬೇಕು. ನೋಡಬೇಡ್ರಿ ಅಂತಂದಾಗ ಮತ್ತಷ್ಟದು ಕುತೂಹಲ ಉಂಟಾಗ್ತದೆ. ಹಾಗೆ ಸೈನಿಕರು ಕೂಡ ಅಂದರು, ಆ ಬಿಲ್ಲನ್ನು ಯಾರು ಮುಟ್ಟತಕ್ಕದ್ದಲ್ಲ, ಇವರು ಮುಟ್ಟೇ ಬೇಡ ನೋಡಿ ಏನಾಗ್ತದೆ ಅಂಥೇಳಿ. ಅದನ್ನು ಮುಡ್ತಾ ಇರುವಾಗನೇ ಎತ್ತಿದ್ರು. ಎತ್ತಿರೋವಾಗನೇ ಎರಡು ಪೀಸೇ ಆಯ್ತದು. ಕಾವಲುಗಾರ ಆವಾಗ ರಾಮಕೃಷ್ಣರನ್ನು ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೃಷ್ಣ ಸೆರೆ ಸಿಕ್ಕನ? ನೋ. ಹಿಡಿಯಲು ಬಂದಿರತಕ್ಕಂಥ ಕಾವಲುಗಾರರು ಕಂಸನ ಸೈನಿಕರನ್ನೇ ಆ ಏನು ಬಿಲ್ಲಿನ ತುಂಡಿತ್ತು, ಒಂದು ತುಂಡು ಕೃಷ್ಣ, ಒಂದು ತುಂಡು ಬಲರಾಮ ತಗೊಂಡು ಸೈನಿಕರನ್ನೇ ಕೊಂದು ಹಾಕಿದ್ದಾರೆ. ಕಂಸನ ದುಸ್ಥಿತಿ ವ್ಯಾಸರು ವರ್ಣನೆ ಮಾಡಿದ್ದಾರೆ. ಏನು ಆ ಬಿಲ್ಲು ಮುರಿತು, ಕಂಸನ ಎದೆ ಝಲ್ ಅಂತು. ಗಾಬರಿ ಆಯಿತು ಅವನಿಗೆ. ಅಂತಹ ದುಃಖದ ಅನುಭವ, ಚಿಂತೆ ಅನುಭವ ಅವನಿಗೆ ಎಂದೂ ಆಗಿದ್ದಿಲ್ಲ. ವಿಷಯನೂ ಗೊತ್ತಾಯಿತು. ಎಷ್ಟೋ ಸೈನಿಕರು ಈ ಕೃಷ್ಣ ಬಲರಾಮರ ಪೆಟ್ಟಿನಿಂದ ಯಮಲೋಕಕ್ಕೆ ಸೇರಿದ್ದಾರೆ ಅಂತ. ಇಷ್ಟೇ ಅಲ್ಲ, ಮಲಗಿದ್ದ ರಾತ್ರಿ ತುಂಬ ಹೊತ್ತು ನಿದ್ದೆನೇ ಬಂದಿದ್ದಿಲ್ಲ. ಸುಮ್ಮನೆ ಬೆಳಗಾಗೋ ಹೊತ್ತು ಒಂಚೂರು ಏನೋ ಜಂಪ್ ಬಂದಾಗಾಯಿತು. ಇನ್ನೇನು ಜಂಪ್ ಬಂದಿದೆ ಅನ್ನೋದರಾಗನ ದುಸ್ವಪ್ನಗಳು, ಅಪಶಕುನಗಳು ಕಂಡು ಬಂದು ಅದನ್ನು ನೋಡಿದ, ಯೋಚನೆ ಮಾಡಿದ, ಕನಸಿನಲ್ಲಿ ಬಂದಿರತಕ್ಕದ್ದನ್ನು ಆಯ್ತು ನಾಳೆ ನನ್ನ ಮರಣ ಫಿಕ್ಸ್ ಅಂತ ಅಂದ್ಕೊಂಡ. ಈ ಕನಸಿನಲ್ಲಿ ಕಂಸನಿಗೆ ಏನು ಮರಣ ಸೂಚಕ ಅಪಶಕುನ ಅರಿಷ್ಟಗಳು ಕಂಡು ಬಂದವು, ಅಥವಾ ವಾಸ್ತವದಲ್ಲಿ ಮರಣ ಸೂಚಕ ಅರಿಷ್ಟ ಅಪಶಕುನ ಏನು? ಈ ಮರಣಕ್ಕೆ ಸಮೀಪ ಇರತಕ್ಕಂಥವ್ರು ಅಂತಿರ್ತಾರೆ, ಒಮ್ಮೆ ತಮ್ಮ ಮರಣ ಸಂದರ್ಭವನ್ನು ನೆನೆಸ್ಕೊಂಡೇನೋ ಮಾತಾಡ್ತಿರ್ತಾರೆ. ಅದು ಹಾಗೆ ಕಾಣಿಸ್ತು, ಇದು ಹೀಗೆ ಕಾಣಿಸ್ತು ಅಂತ. ಅಕ್ಕಪಕ್ಕದವರಿಗೆ ಏನು ಮಾತಾಡ್ತಾರೋ ಏನೋ ಒಂದು ಗೊತ್ತಿಲ್ಲ, ಅಸಂಬದ್ಧ, ಇರ್ರಿಲೆವೆಂಟ್, ಒಂದಕ್ಕೊಂದು ಲಿಂಕೇ ಇಲ್ಲ ಅಂತಂತಾರೆ. ಆದರೆ ಲಿಂಕ್ ಇರ್ತದೆ. ಮರಣ ಸಮೀಪದ ಸೂಚನೆಗಳನ್ನು ಐತರೇಯ ಉಪನಿಷತ್ತು ನಮ್ಮ ಗಮನಕ್ಕೆ ತಂದು ಕೊಟ್ಟಿದೆ. ಈ ಎಲ್ಲ ಸೂಚನೆಗಳು ಅಲ್ಲಿ ಬಂದಿರತಕ್ಕಂಥದ್ದು ಮರಣವನ್ನು ಸೂಚಿಸ್ತಕ್ಕಂಥದ್ದು. ಏನದು? ಅಥಾಪ್ಯಾದರ್ಶೇವಾ ಉದಕೇವಾ
ಜಿಹ್ಮಶಿರಸಂ ವಾ ಅಶಿರಸಂ ವಾ ಆತ್ಮಾನಂ ಪಶ್ಯೇತ್ ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ ಸ ಏನಂ ಹಂತಿ ಛಿದ್ರಂ ವಾ ಛಾಯಾಂ ಪಶ್ಯೇತ್ ಬಿಸಾನಿ ಭಕ್ಷಯತಿ. ಇವೇ ಮುಂತಾದ ಮಾತುಗಳನ್ನು ತಿಳಿಸಿಕೊಟ್ಟಿದೆ ಐತರೇಯ ಉಪನಿಷತ್ತು. ಏನದರ ಸಾರಾಂಶ? ಕನ್ನಡಿಯ ಪ್ರತಿಬಿಂಬದಲ್ಲಿ ಹಿಂಗೆ ನಿಂತು ನೋಡುವಾಗ ತಲೆಯ ಮೇಲಿನ ಭಾಗ, ಕುತ್ತಿಗೆ ಮೇಲಿನ ಭಾಗ ಕಾಣಿಸೋದೇ ಇಲ್ಲ, ಕೆಳಗಿಂದಷ್ಟೇ ಕಾಣಿಸ್ತದೆ. ಹಾಗೇನು ಆಯಿತು ಅಂದರೆ ಅದು ಒಂದು ಸೂಚನೆ. ಪ್ರತಿಬಿಂಬದಲ್ಲಿ ತಲೆಯೇ ಕಾಣದೇ ಇರುವುದು, ಜ್ಯೋತಿಗಳು ಎರಡೆರಡಾಗಿ ಕಾಣಿಸೋದು, ತನ್ನ ನೆರಳಿನಲ್ಲಿ ಏನೋ ತೆಗ್ಗು ಬಿದ್ದಂತೆ, ಗುಂಡಿ ಬಿದ್ದಂತೆ, ರಂಧ್ರ ಬಿದ್ದಂತೆ ಪೂರ್ತಿಯಾಗಿ ಕಾಣೋದಿಲ್ಲ. ಸೂರ್ಯನ ಬೆಳಕಿನಲ್ಲಿ ಪ್ರತಿಬಿಂಬ ಬಿದ್ದಾಗ ಆ ನೆರಳಿನಲ್ಲಿ ಅದು ಒಂದು ಸೂಚನೆ. ಪ್ರಾಣಘೋಷ ಕೇಳಿಸದೇ ಇರೋದು, ಯಾವಾಗಲೂ ಪ್ರಾಣಘೋಷ ನಮ್ಮೊಳಗೆ ಉಂಟು. ಎರಡೂ ಕಿವಿಯನ್ನು ಈ ರೀತಿ ಗಟ್ಟಿಯಾಗಿ ಮುಚ್ಚಿಕೊಂಡು ಮಾಡಿದರೆ ಓಂ ಅಂತ ಶಬ್ದ ಕೇಳಿಸ್ತದೆ ಒಳಗೆ. ಅದಕ್ಕೆ ಪ್ರಾಣಘೋಷ ಅಂತ ಕರೀತಾರೆ. ಅದು ಕೇಳಿಸ್ಲಿಲ್ಲ ಅಂದರೆ ಅದು ಒಂದು ಸೂಚನೆ. ಮರಗಳು ಎಲೆಗಳ ಹಸಿರು ಇರ್ತದೆ, ಇವನಿಗೆ ಹಳದಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ಸ್ವರ್ಣ ಪ್ರತೀತಿ ವೃಕ್ಷೇಶು, ಹಳದಿ ಬಣ್ಣ ಎಲೆಗಳಲ್ಲಿ ಕಾಣಿಸಿದರೆ ಅದು ಒಂದು ಮರಣ ಸೂಚನೆ. ನಡೆಯುವಾಗ ಕಾಲೇ ಕಾಣಿಸೋದು ತಂದು, ಇದು ಮರಣ ಸೂಚನೆ. ಇವೇ ಮುಂತಾದವು ಅನೇಕ ಮರಣಸೂಚಕ ಸಂದರ್ಭಗಳಾಗಿವೆ. ಮರಣಸೂಚಕ ದುಸ್ವಪ್ನಗಳು ಯಾವುವು? ಶವವನ್ನು ಅಪ್ಪಿಕೊಂಡಂತೆ ಆ ಕನಸಿನಲ್ಲಿ, ಕತ್ತೆಯ ಮೇಲೆ ಸವಾರಿ ಮಾಡಿದಂತೆ, ಕಮಲದ ದೇಟನ್ನು ನಾಳವನ್ನು ತಿಂದಂತೆ, ಕೆಂಪು ಹೂಮಾಲೆ ಧರಿಸಿದಂತೆ, ಎಣ್ಣೆ ಹಚ್ಚಿಕೊಂಡು ದಿಗಂಬರನಾಗಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದಂತೆ ಇಂಥ ಕನಸು ಬಿತ್ತು ಅಂದರೆ ಪಕ್ಕ ಮರಣ. ಇವೆಲ್ಲ ದುಸ್ವಪ್ನ ಮರಣಸೂಚಕವಾಗಿರ್ತಕ್ಕಂಥದ್ದು ಅಂತ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಕಂಸನಿಗೀಗ ಎಲ್ಲವೂ ಕಂಡು ಬಂದಿದೆ. ತಾತ್ಪರ್ಯ ಇಷ್ಟೇ, ಅವನಿಗೆ ಮರುದಿವಸ ಅವನ ಮರಣ ಪಕ್ಕ ಅಂತ ಅರ್ಥ. ಆ ಚಿಂತನೆ ನಾವಿಲ್ಲಿ ನೋಡಬಹುದಾಗಿರ್ತಕ್ಕಂಥದ್ದು. ಶ್ರೀಕೃಷ್ಣ.